ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಜಿ ಕುರುಬರಹಳ್ಳಿಯ ಗ್ರಾಮದಲ್ಲಿ ಜಮೀನು ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಜಗಳದಲ್ಲಿ 10ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ಇನ್ನು ಗಾಯಾಳುಗಳು ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಜಿ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 74/1ರಲ್ಲಿ 1 ಎಕರೆ 3 ಗುಂಟೆ ಜಮೀನಿದ್ದು ಎರಡೂ ಗುಂಪುಗಳ ನಡುವೆ ಜಗಳ ಆಗಿದ್ದು, ಆ ಜಗಳದಲ್ಲಿ ಒಂದು ಕುಟುಂಬದವರು ಸ್ವಾಧೀನದಲ್ಲಿ ಇದ್ರೆ ಮತ್ತೊಂದು ಕುಟುಂಬದವರು ಸ್ವಾಧೀನ ಇಲ್ಲದೆ ಇದು ನಮ್ಮ ಜಮೀನು, ನಮಗೆ ದಾಖಲೆಗಳು ಇವೆ ಎಂದು ದೌರ್ಜನ್ಯವಾಗಿ ನಮ್ಮ ಜಮೀನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಇನ್ನು ಈ ಜಮೀನು ವಿಚಾರದಲ್ಲಿ ಪೂರ್ವ ನಿಯೋಜಿತವಾಗಿ ತಯಾರಿ ನಡೆಸಿಕೊಂಡಿರುವ ವೆಂಕಟಸ್ವಾಮಿ ಕುಟುಂಬದವರು ಹೊರಗಿನ ಬೈಯಪ್ಪನಹಳ್ಳಿ ಗ್ರಾಮದ ಕೆಲ ಮನುಷ್ಯರನ್ನ ಕರೆಸಿ ಅವರ ಮೇಲೆ ಹಲ್ಲೆ ಮಾಡಿಸಿರುವುದಾಗಿ ಸಹ ಮಹಿಳೆ ಹೇಳಿಕೆಯಲ್ಲಿ ನೀಡಿರುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ದಿಬ್ಬೂರಹಳ್ಳಿ ಗ್ರಾಮದ ಗ್ರಂಥಾಲಯದ ಗ್ರಂಥಪಾಲಕ ಶಿವಣ್ಣ ಅವರು ಈ ಗಲಾಟೆಗೆ ಪ್ರಮುಖ ಕಾರಣಕರ್ತರಾಗಿರುತ್ತಾರೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲದಿದ್ರೂ ಒಬ್ಬ ಸರ್ಕಾರಿ ಅಧೀನದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗ್ರಂಥಪಾಲಕ ಶಿವಣ್ಣ ಎಂಬುವವರು ಈ ಜಮೀನು ವಿವಾದದ ಗಲಭೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಜಿ ಕುರುಬರಹಳ್ಳಿ ಗ್ರಾಮದ ಅಗಸ ಜನಾಂಗದ ಮುನಿರಮಣ ಮತ್ತು ವೆಂಕಟರಮಣರವರುಗಳು ಸರ್ವೆ ನಂಬರ್ 74 ಜಮೀನು ತಮ್ಮ ಪಿತ್ರಾರ್ಜಿತ ಜಮೀನೆಂದು ತಮ್ಮ ಮೇಲೆ ಶಿಡ್ಲಘಟ್ಟ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು, ನ್ಯಾಯಾಲಯದಲ್ಲಿ ಕೇಸು ವಿಚಾರಣೆ ನಡೆದು ನ್ಯಾಯಾಲಯವು ತಮ್ಮ ಪರವಾಗಿ ಆದೇಶ ನೀಡಿರುತ್ತದೆ. ಜಮೀನು ವಿಚಾರವನ್ನ ವೆಂಕಟಸ್ವಾಮಿ ಅವರನ್ನ ಕೇಳುತ್ತಿದ್ರೆ ಅಲ್ಲಿದ್ದ ಬೈಯಪ್ಪನಹಳ್ಳಿ ಶಿವಣ್ಣ ಅವರು ಟಾಟಾ ಸುಮೋದಲ್ಲಿ ಬಂದಿದ್ದ ಜನ ಹಾಗೂ ವೆಂಕಟಸ್ವಾಮಿ ಮನೆಯವರೆಲ್ಲ ಸೇರಿ ನನ್ನನ್ನ ಸಾಯಿಸುವ ಉದ್ದೇಶದಿಂದ ಕಲ್ಲು ದೊಣ್ಣೆಗಳಿಂದ ಹೊಡೆದಿರುತ್ತಾರೆ ಎಂದು ದೂರಿನಲ್ಲಿ ತಿಳಿಸಿರುತ್ತಾರೆ. ಇನ್ನು ಗಲಾಟೆ ವಿಷಯ ತಿಳಿಯುತ್ತಿದ್ದಂತೆ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶ್ಯಾಮಲ ಹಾಗೂ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಗಲಾಟೆ ಮುಗಿದು ರಕ್ತಸ್ರಾವದಲ್ಲಿದ್ದ ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳುಹಿಸಲು ಆಂಬ್ಯುಲೆನ್ಸ್ ಬರದೇ ಇದ್ದಿದ್ದರಿಂದ ತನ್ನ ಪೊಲೀಸ್ ಜೀಪ್ನಲ್ಲಿ ಆಸ್ಪತ್ರೆಗೆ ರವಾನಿಸಿ ಪ್ರಾಣಾಪಾಯದಿಂದ ಪಾರು ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ವರದಿ ಚಿಕ್ಕತೀಕಹಳ್ಳಿ ಡಿ ಶಿವಕುಮಾರ್. ನಮ್ದು ಇವತ್ತು ಬೆಳಿಗ್ಗೆ ಇದು ನಮ್ಮ ಜಮೀನಲ್ಲಿ ಜಗಳ ಆಯಿತು. ಸರ್ವೆ ನಂಬರ್ ಬಂದು 74/1ದಲ್ಲಿ ಅದು 3-4 ಸರಿ ಈ ಥರನೇ ಜಗಳ ಆಗಿ ಮೊನ್ನೆ ಒಂದು 15 ದಿವಸದಲ್ಲಿ ಇದಾಗಿ ಇದ್ರಿಗೆ ಹೋಗಿದ್ವಿ, ಜೈಲು ಸ್ಟೇಷನ್ ಹತ್ರ ಹೋಗಿದ್ವಿ. ಸ್ಟೇಷನ್ ಹತ್ರ ಹೋಗಿದ್ರೆ ಅಲ್ಲಿ ಮೇಡಮು ಕ್ಲಿಯರ್ ಮಾಡಿದ್ರು, ಇನ್ಯಾರು ಅಲ್ಲಿ ಕೋರ್ಟ್ಗೆ ಹಾಕ್ಕೊಳ್ರಿ, ಇಬ್ಬರಲ್ಲಿ ಯಾರಿಗೆ ಬಂದರೆ ಅವ್ರಿಗೆ ತಗೊಳ್ರಿ ಅಂತ ಹೇಳಿ ನಾವು ಅವತ್ತಿಂದ ಸುಮ್ಮನೆ ಇದ್ವಿ. ಅವರು ಇವತ್ತು ನಮ್ಮ ಮನೇಲಿ ಯಾರು ಗೆಣಸಿಲ್ಲಿದ್ದ ಕಾರಣದಿಂದ ಅವರೆಲ್ಲ ಕುರಿಲಿ ಬಿಟ್ಕೊಂಡು ಹೋಗಿದ್ರು, ಒಬ್ಬರು ಮೇಕೆ ಬಿಟ್ಕೊಂಡು ಹೋಗಿದ್ರು, ಒಂದಿಬ್ಬರು ಇದ್ದರು. ನಾವು ನಮ್ಮ ಕೆಲಸಗಳೇನು ನಾವು ಮಾಡಿಕೊಂಡು ನಾವು ಹೋಗ್ಬೇಕಂತ ಇದ್ವಿ. ಅವರು ಅಷ್ಟಕ್ಕೆ ಉಳುಮೆ ಮಾಡೋಕ್ಕೆ ಹೋಗಿದ್ದಾರೆ, ಒಬ್ಬೊಬ್ಬರೇ ಹೋಗಿದ್ದಾರೆ. ಫಸ್ಟ್ ನನ್ನ ಮೈದ ಹೋಗವನೆ, ಅವನಿಗೂ ಎಲ್ಲ ಟೊಮೊಟೊ ಕೋಲಲ್ಲಿ ಎಲ್ಲ ಲೊಕೆಗೆ ಗುದ್ದು ಹೊಡೆದವ್ರೆ. ಮತ್ತು ಅವರು ಹಚ್ತಾ ಇದ್ದಿದ್ದು ನೋಡಿ ನನ್ನ ಗಂಡ ಹೋಗವ್ರೆ, ಅವನಿಗೂ ತಲೆಗೆ ಹಾಕವ್ರೆ, ಜಾಸ್ತಿ ಗಾಯ ಆಗೈತೆ. ಮತ್ತು ನನ್ನ ಮೈದನು ಮತ್ತು ನಾವು ಎಲ್ಲ ಹೋದ್ವಿ. ನನ್ನ ತಂಗಿನೂ ಅಷ್ಟೇ ಅಲ್ಲಿ ಟೊಮೊಟೊ ಕೋಲಗಳೆಲ್ಲ ಇದು ಮಾಡಿ ಹೊಡೆದು ಅವಳನ್ನ ಎಲ್ಲ ಇದು ಮಾಡಿ ಎಳೆದ್ಲಾಡಿ, ಮತ್ತು ನನಗೂ ಅಷ್ಟೇ ಅವ್ರು ಹೆಂಗಸ್ವಾಮಿ ಅನ್ನೋರು ಬಳೆಗಳಿಗೆಲ್ಲ ಹೊಡೆದು ಎದೆಗೆ ಗುದ್ದಿದ್ರು. ಮತ್ತು ಅವ್ರ ಹೆಂಗಸರು ಅಷ್ಟೇ ಯಾರೂ ಬಂದಿರಲಿಲ್ಲ, ಅವರೆಲ್ಲ ಜೆಂಟ್ಸೇ ಬಂದಿದ್ರು. ಅವ್ರು ಯಾರೋ ಬೇರೆ ಊರಿನವರು, ಯಾರೋ ಬೈಪ್ನಳ್ಳಿ ಅಂತ, ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಶಿವಣ್ಣ ಏನೋ ಅವರು ಜಾಸ್ತಿ ಎಲ್ಲ ಇದು ಬಿಚ್ಕೊಂಡು ಬುಕ್ಸೆಲ್ಲ ಬಿಚ್ಕೊಂಡು ಎಲ್ಲ ಬಂದು ಎಲ್ಲರಿಗೂ ಟೊಮೊಟೊ ಕೋಲು ತಗೊಂಡು ಹೊಡೆದ್ರು. ಅವ್ನು ಮುನ್ಕೃಷ್ಣ ಅಂತ ಅವನಾದರೆ ನಿಕ್ಕಾರ್ ತೆಗೆದ್ಬಿಟ್ಟು ನೋಡಿ ನಾನು ಕಿತ್ಕೊಳ್ಳಿ ಅಂತ ಎಲ್ಲ ನಾವೆಲ್ಲ ಲೇಡೀಸ್ ಇದ್ದರೆ ಎಲ್ಲರಿಗೂ ತೋರಿಸ್ತಾನೆ. ಮತ್ತು ಅದೇ ರೀತಿಯಾಗಿ ಇವನು ಸ್ವಾಮಿ ಮತ್ತು ಅವರು ಮುನ್ಕೃಷ್ಣ ಅವರೆಲ್ಲ ಇದು ಮಾಡಿಕೊಂಡು ಹೊಡೆದು, ಮತ್ತು ನನ್ನ ಮೈದನ್ನೆಲ್ಲ ನಿಮ್ಮನ್ನ ಮಾತು ಬಂದರೆ ಸಾಕು, ನಿಮ್ಮನ್ನು ಮುಗಿಸ್ಬಿಡ್ತೀರಿ ಎಲ್ಲಂದ್ರೆ ಅಲ್ಲಿ ಓಡಾಡ್ತಾ ಇರ್ತೀಯ, ನಿನ್ನ ಮುಗಿಸ್ಬಿಡ್ತೀರಿ ಅಂತಲೇ ಇದು ಮಾಡ್ಕೊಂಡು ಇದು ಬರ್ತಾರೆ. ನಮ್ಗೆ ಯಾರೂ ಇಲ್ಲ ನೋಡು, ನಮ್ಗೆ ಯಾರೂ ಇಲ್ಲ, ನಾವು ಕೂಲಿ ಮಾಡಿಕೊಂಡು ಒಂದು ಜೀವನ ಮಾಡೋರು. ನನ್ನ ಗಂಡನಿಗೆ ಈ ಥರ ಮಾಡವ್ರೆ. ನನ್ನ ಮೈದನವ್ರನ್ನ ಅಷ್ಟೇ ಎಲ್ಲೂ ಅಷ್ಟೇ ಅವರು ಯಾವಾಗಂದ್ರೆ ಅವಾಗ ಅವ್ರು ಹೊಟ್ಟೆ ಪಾಡ್ಗೆ ಹೋಗ್ತಾರೆ. ಅವ್ರಿಗೆ ನೋಡಿದ್ರೆ ಆ ಕೆಲಸ ಮಾಡವ್ರೆ, ಅವ್ನು ನೋಡಿದ್ರೆ ಏನೋ ಇದಿಲ್ದಿರ ಅವನವನೇ. ಅಲ್ಲಿ ನೋಡಿದ್ರೆ ಟೊಮಾಟೊ ಕೋಲುಗಳಲ್ಲೆಲ್ಲ ಹೊಡ್ಕೊಂಡು, ಮತ್ತು ವರ್ಷದಲ್ಲಿ ಹೀರೆಕಾಯಿ ಹಾಕಿದ್ವಿ, ಬೋರ್ ಹಾಕಿದ್ರು, ಹೀರೆಕಾಯಿ ಹಾಕಿದ್ರು, ಚೆನ್ನಾಗಾಯಿತು ಬೆಳೆ. ಆ ಬೆಳೆಯಲ್ಲೂ ಅಷ್ಟೇ ಬೆಳೆ ಕಿತ್ಕೋಬೇಡ್ರಿ, ನಾವು ಈ ಥರ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಅವರು 50,000 ಇದು ಮಾಡಿಕೊಂಡು ಬಡ್ಡಿಗೆ ತಂದು ಎಲ್ಲ ಇದು ಮಾಡಿ 50,000 ಕೋಲುಗಳು, 50,000 ಕೋಲು, ಮತ್ತು ಇದೆಲ್ಲ ಪೈಪ್ ಎಲ್ಲ ತಂದು 1 ಲಕ್ಷ ಬಂಡವಾಳ ಹಾಕಿದ್ರು.
ಆಯಿತು ನೀವು ಅದು ಕ್ಲಿಯರ್ ಆಗೋ ತನಕ ನೀವು ಹೋಗ್ಬೇಡ್ರಿ ನಾವು ಹೋಗ್ಬೇಡ್ರಿ ಅಂತ ಹೇಳಿದ್ದಕ್ಕೆ ನಾವು ಆ ಪೈಪು ಮುಟ್ಟಿಲ್ಲ, ಕೋಲು ಮುಟ್ಟಿಲ್ಲ. ಇವಾಗ ಒಂದು ಕೋಲ್ ಇಲ್ಲದೆ ಮಾಡವ್ರೆ, ಒಂದು ಪೈಪ್ ಇಲ್ಲದೆ ಮಾಡವ್ರೆ, ಆಯಿತಾ. ಅದೆಲ್ಲನೂ ನಮ್ಗೆ ಇದಷ್ಟೇ. ಅವರು ಇದು ಮಾಡಿಕೊಂಡು ಬಡ್ಡಿಗೆ ಕಟ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾ ಇರೋದು. ಊರಲ್ಲಿ ಯಾರಾದರೂ ಕೇಳ್ತೀವಿ, ಒಂದು 10 ಜನ ಅವ್ರ ಪರವಾಗಿ ಮಾತಾಡಿದ್ರೆ ನಾವು ನೀವೇನು ಹೇಳ್ತೀರೋ ಅದು ಕೇಳ್ತೀವಿ. ಯಾರೂ ಹೇಳಲ್ಲ, ನಾವು ಒಬ್ಬರ ಮೇಲೆ ದೌರ್ಜನ್ಯಕ್ಕೆ ಹೋಗಲ್ಲ. ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬರ್ತಾರೆ ಯಾರೋ ಅವ್ರ ಸಂಘದವ್ರಂತೆ ಕರ್ಕೊಂಡು ಬಂದು ನಮ್ಗೆ ಯಾವಾಗ ಒಂಥರ ಹಿಂಸೆ ಕೊಡ್ತಾವ್ರೆ. ನಮ್ಗೆ ನಿದ್ದೆ ಇಲ್ದಿರ ನನ್ನ ಗಂಡನಿಗೆ ಬಿ ಪಿ ಲೋ ಬಿ ಪಿ ಐತೆ. ಅವ್ರೇನಾದರೂ ಆದರೆ ನಮ್ಮ ಮನೆಗಳಲ್ಲಿ ಯಾರಾದರೂ ಎಲ್ಲ ನಮ್ಮ ಪೇಷಂಟ್ಗಳೇ ನಮ್ಮ ಮನೇಲಿರೋ. ನಮ್ಮ ಮಾವ ಹ್ಯಾಂಡಿಕ್ಯಾಪ್ಟು, ನಮ್ಗೆ ಇರೋದಕ್ಕೂ ಅಷ್ಟು ಸರಿಯಾಗಿ ಮನೆ ಇಲ್ಲ, ಇದಿಲ್ಲ, ಆಯಿತಾ. ನಮಗೆಲ್ಲ ಈ ಥರ ಮಾಡ್ಕೊಂಡು ಇದು ಮಾಡ್ತಾಯಿದ್ರೆ ಇವಾಗ ಒಂದು 6-7 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಎಲ್ಲ ಇದು ಮಾಡಿದ್ದೀವಿ. ಏನಾದರೂ ಆಗಲಿ, ಏನಾದರೂ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ನಾವು ಪೆಂಡಿಂಗ್ ಇಟ್ಕೊಂಡು ಅದನ್ನ ನಂಗೆ ನಿಂತ್ಕೊಂಡು ಬಂದರೆ ಈ ಥರ ದೌರ್ಜನ್ಯಗಳು ಮಾಡಿ ಎಲ್ಲರನ್ನೂ ಹೊಡೆದವ್ರೆ. ಅವ್ರಿಗೆ ಏನಾದರೂ ಇದಾದರೆ ಕಾನೂನುಬದ್ಧವಾಗಿ ಏನು ಕ್ರಮ ತಗೊಳ್ತೀರೋ ಅವ್ರ ಮೇಲೆ ತಗೋಬೇಕು ಅಂತ ನಾನು ಕೇಳ್ಕೊತೀನಿ. ఏమేలా మీరు కలుపుకోండి అలా మీరు టెన్షన్ ఎవడు ఏం మాట్లాడాలి తెలుసుకొని మాట్లాడాలి. అది చెప్తాను కూడా ఇంటా ఉండలేదు. పోలీసు వాళ్ళకి కలుపుకుండా అయిపోవాలి. కాదండి తొడుకొని పండి ఇంట్లోకే దోలుతాయి ఇడ్డండి. Hey, no. Hey. మిషన్ తెలపా ఫోన్ చేయండి.